ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಉದರ ಸುಳಾದಿ. ಕಮಲ ಕಮಲಾಸನದಿಂದ ಒಪ್ಪುವ ಪೊಕ್ಕಳಮಲವಾಗಿ ಮೆರೆವ ಬಲು ಕಾಂತಿಯಾದ ಉದರ ಸಮವಿಷಮವಿಲ್ಲದ ನೋಳ್ಪರ ಕಂಗಳಿಗೆ ಸಮತಳವಾಗಿ ವಿರಾಜಿಸುವ ಉದರ ಶಮದಮವಾನಂತ ಗುಣಪರಿಪೂರ್ಣವಾದ ಪ್ರಮೇಗಳು ತುಂಬಿದ ಕಲುಷಹರ ಉದರ ದಮನಾಮ ನಮ್ಮ ವಿಜಯ ವಿಠ್ಠಲರೇಯನ ನಮಿಸಿದವರ ಮನಕ್ಕೆ ಬೆಡಗು ತೋರುವ ಉದರ. ಕುವರತನದಲ್ಲಿರೇ ಒಡಲ ಒಳಗೆ ಅವನಿಯನ್ನು ಸವ ತೂರಿದ ಉದರ ಪವಳತಿ ಮಾಣಿಕ್ಯ ನವಮೌಕ್ತಿಕಹಾರ ರವಿಯಂದದಲ್ಲಿ ತೂಗುವ ಶೃಂಗಾರದುದರ ನಿರ್ವರ್ತಾತ್ಮನಾಮ ವಿಜಯ ವಿಠ್ಠಲರೇಯ ಭುವನತ್ರಯದೊಳಗೆ ಧವಳವರ್ಣ ಉದರ. ಗುಣತ್ರಯಗಳ ಬಿಡದೆ ಪೊಂದಲಿಟ್ಟ ಉದರ ಗಣನೆ ಇಲ್ಲದ ಜೀವರಾಶಿಗಳಿದ್ದುದರ ಅನುವರಿತು ವೇದಗಳು ಸ್ತುತಿಸಿ ಕಾಣದ ಉದರ ಮುನಿಗಳ ಮತಿಗೀಗ ನಿಲುಕದಿಪ್ಪ ಉದರ ಜನನಿ ಗೋಪಿಗೆ ಒಳಗೆ ಲೋಕ ತೋರಿದ ಉದರ ಅನಿಮಿಷರು ನೋಡಿ ಬೆರಗು ಬೀಳುವ ಉದರ ಗುಣಸಾಂದ್ರ ಸಪ್ತೈಧ ವಿಜಯ ವಿಠ್ಠಲರೇಯ ಮಣಿಕಾಂಚನದಂತೆ ಮಿನುಗುವ ಚಲುವ ಉದರ. ಎಂದಿಗೆಂದಿಗೆ ಕ್ಷುಧಾರಹಿತವಾದ ಉದರ ಗಂಧ ಕುಸುಮದಿಂದ ಪೂಜೆಗೊಂಬ ಉದರ ಒಂದೊಂದು ರೀತಿಯಲ್ಲಿ ಬೆಳಕಾಗುವ ಉದರ ಮಂದಮತಿಗೆ ಜ್ಞಾನವೀವ ಉದರ ಅಂದು ಪರ್ವತ ಪೊತ್ತು ಮೃದುವಾದ ಉದರ ತಂದರ್ಪಿಸಿತ ಮಿತಾಶನದ ಉದರ ಸುಂದರ ಶ್ರೀರಂಗ ವಿಜಯ ವಿಠ್ಠಲ ನಿನ್ನ ಚಂದಾದ ತ್ರಿವಳಿ ಎಸೆವಂಥ ಉದರ. ಜೊಲ್ಲು ಜೊಲ್ಲು ಸೂರಿವಾಧಾರೆಯಲ್ಲಿ ಶೋಭಿಸುವ ಉದರ ಸಲ್ಲಲಿತವಾದ ಭಕ್ತರೆಲ್ಲರ ಭೀಷ್ಟ ಉದರ ಕಲ್ಲಿ ಬೋನ ಸವಿದು ಸವಿದು ಡೊಲ್ಲ ಬೆಳೆಸಿಕೊಂಡ ಉದರ ಬಲ್ಲಿದ ನಾಮ ವಿಜಯ ವಿಠ್ಠಲ ಕರ್ತುವಿನ ಉದರ. ಅನಂತ ಜಾಂಡದೊಳಗೆ ಬದುಕು ಮಾಡುವ ಉದರ ಅನಂತ ವಿಜಯ ವಿಠ್ಠಲರೇಯನ ಉದರ ಅನಂತ ಜಾಂಡದೊಳಗೆ ಬದುಕು ಮಾಡುವ ಉದರ ಅನಂತ ವಿಜಯ ವಿಠ್ಠಲರೇಯನ ಉದರ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಉದರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಕಮಲಾಸನದಿಂದ ಒಪ್ಪುವ ಪೊಕ್ಕಳ ಅಮಲವಾಗಿ ಮೆರೆವ ಬಲುಕಾಂತಿಯಾದ ಉದರ. ದೇವರ ಉದರ ನಾವು ನಮ್ಮ ಹೊಟ್ಟೆ ಬರೇ ತಿಂದಿದ್ದನ್ನ ಇಟ್ಕೊಳ್ಳಕ್ಕೆ ಇರೋದು. ದೇವರ ಉದರದಲ್ಲೇ ಕಮಲ 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 ಹುಟ್ಟಿ ಬಂದಿದೆ. ಉದರ ಹೊಕ್ಕಳಲ್ಲಿಂದ ಕಾಂತಿಯುತವಾದ ಹೊಕ್ಕಳು ಅಂತ ಇದರಿಂದ ಒಂದು ಕಮಲ ಲಕ್ಷ್ಮೀದೇವಿ, ಆ ಕಮಲದರೊಳಗೆ ಬ್ರಹ್ಮದೇವರು ಹುಟ್ಟಿದ ಹಂತ ಉದರ. ಲಕ್ಷ್ಮಿ ಸದಾ ಕೃಷ್ಣನ್ ದೇವರನ್ನ ಆಲಿಂಗನ ಮಾಡಿಕೊಂಡು ಕೂತಿರ್ತಾಳೆ. ಆ ಕಮಲ ಅಲ್ಲಿಂದನೇ ಆ ಕಮಲ ಒಂದು ರೂಪದಿಂದ ಲಕ್ಷ್ಮೀದೇವಿ ಇರ್ತಾಳೆ. ಇಂಥ ಪೊಕ್ಕಳು ಅಂತ ಹೊಕ್ಕಳ ಇದ್ದ ಉದರ ಹೊಟ್ಟೆ ನಮ್ಮಪ್ಪಂದು ಸಮ ವಿಷಮವಿಲ್ಲದ ನೋಳ್ಪರ ಕಂಗಳಿಗೆ ಸಮತಳವಾಗಿ ವಿರಾಜಿಸುವ ಉದರ. ಸಮ ವಿಷಮ ಅದಕ್ಕಿಂತ ಹೆಚ್ಚಿಂದು, ಅದಕ್ಕೆ ಈಕ್ವಲ್ ಆಗಿ ದೇವರ ಹೊಟ್ಟಿಗೆ ಉದರಕ್ಕೆ ಸಮ ಇಲ್ಲ.
ಇಂಥ ಹೊಟ್ಟಿ ಬೇರೆ ಎಲ್ಲೂ ಇರಲ್ಲ. ಆಗ ನೋಳ್ಪರ ಕಂಗಳಿಗೆ ಸಮತಳವಾದ ವಿರಾಜಿಸುವ ಉದರ. ಸ್ವಾಮಿನ ಹೊಟ್ಟಿ ನಮ್ಮೆಲ್ಲರನ್ನ ಆತನ ಹೊಟ್ಟಿಯಲ್ಲಿ ಇಟ್ಕೊಂಡಿದ್ದ ನಮ್ಮಪ್ಪ. ಅಂತ ಹೊಟ್ಟೆ ಎಲ್ಲಿ ಸಿಗಬೇಕು? ಮತ್ತೆ ನಾವು ಸ್ವಾಮಿಯ ಒಂದೊಂದು ಅವಯವ ಚಿಂತನೆ ಮಾಡಿದಾಗೆ ಆ ಅವಯವದರೊಳಗೆ ಇದ್ದ ಗುಣಗಳನ್ನ, ಕೆಲವು ನಮಗೆ ಗೊತ್ತಿದ್ದಷ್ಟು, ನಮಗೆ ಅರ್ಥ ಆದಷ್ಟು ಆ ಗುಣಗಳನ್ನ ಚಿಂತನೆ ಮಾಡಿಕೊಂಡ್ರೆ ನಮಗೆ ಆ ಗುಣಗಳು ನಮ್ಮ ಒಳಗೆ ದೇವರು ಪ್ರಕಟಿಸ್ತಾನೆ ಅಂತ ಹೇಳಿ. ಶಮಧಮವಾನಂತ ಗುಣ ಪರಿಪೂರ್ಣವಾದ ಪ್ರೇಮೆಗಳು ತುಂಬಿದ ಕಲುಷ ಹರ ಉದರ. ದೇವರಲ್ಲೇ ಮನಸ್ಸು ಕೊಡ್ತಾನೆ, ಇಂದ್ರಿಯ ನಿಗ್ರಹ ಕೊಡ್ತಾನೆ, ಪರಿಪೂರ್ಣ ಗುಣಗಳು ಇದ್ದ ಜ್ಞಾನ ತುಂಬಿದ ಕಲಶಗಳೇ ಇಲ್ಲ. ಅಜ್ಞಾನವನ್ನು ಕತ್ತರಿಸಿ ಹಾಕೋ ಉದರ ಅದು. ನಾವು ನಮ್ಮಪ್ಪನ ಉದರದ ಬಗ್ಗೆ ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ನಮಗೆ ದೇವರಲ್ಲಿ ಮನಸ್ಸು ಬರಬೇಕು ಅಂದ್ರೆ ಸ್ವಾಮಿಯ ಉದರ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ದಮ, ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ಅನ್ಕೊಂಡಾಗೆ ಕೂಡ ಸ್ವಾಮಿಯ ಉದರ ಚಿಂತನೆ ಮಾಡಿ ಅದಕ್ಕೆ ಇದ್ದ ಗುಣಗಳನ್ನ ನಾವು ಪರಿಪೂರ್ಣವಾದ ಗುಣಗಳು ಅಂತ ಹೇಳಿ ಆ ಸ್ವಾಮಿಯ ಉದರವನ್ನು ಚಿಂತನೆ ಮಾಡ್ತಾ ಇದ್ರೆ ನಮಗೆ ಜ್ಞಾನ, ಆತನ ಹೊಟ್ಟೆ ತುಂಬ ಜ್ಞಾನ ಇದೆ. ಆ ಜ್ಞಾನದೊಳಗೆ ನಮಗೆ ಜ್ಞಾನ ಕೊಟ್ಟು ಅಜ್ಞಾನವನ್ನು ಕತ್ತರಿಸಿ ಹಾಕ್ತಾನೆ. ದಮನಾಮ, ಇಂದ್ರಿಯ ನಿಗ್ರಹವ ಕೊಡುವವನು ನಮ್ಮಪ್ಪ. ಅಂತಹ ಹೆಸರೇ ಇದ್ದ ವಿಜಯ ವಿಠಲರೇಯ ನಮಿಸಿದವರಿಗೆ ಬೆಳಗು ತೋರುವ ಉದರ. ನಮಸ್ಕಾರ ಮಾಡಿದ್ರೆ ಆ ಉದರನ್ನ ನೋಡಿದ್ರೆ ಸಾಕು ಆಶ್ಚರ್ಯ ತೋರುತ್ತೆ ಅಂತ ಹೇಳ್ತಾರೆ. ನಮಗೆ ತಿಮ್ಮಪ್ಪನ ಹತ್ರ ಹೋದಾಗೆ ಸಂಪೂರ್ಣವಾಗಿ ತಿಮ್ಮಪ್ಪನ ನೋಡ್ಲಿಕ್ಕೆ ಆಗಲ್ಲ. ಇನ್ನು ಆತನ ಕಾಲು, ಆತನ ಹಸ್ತ, ಆಮೇಲೆ ಹೊಟ್ಟೆ ಇವೆಲ್ಲ ನೋಡ್ಲಿಕ್ಕೆ ಆಗಲ್ಲ. ಆದರೆ ನಾವು ಕೂತ್ಕೊಂಡು ನಮ್ಮ ಒಳಗೆ ಇದ್ದ ಎಲ್ಲ ತೀರ್ಥಕ್ಷೇತ್ರಗಳು ನಮ್ಮ ಒಳಗೆ ಇದ್ದಾವೆ. ತೀರ್ಥಕ್ಷೇತ್ರಗಳಲ್ಲಿದ್ದ ದೇವರ ಅನುಸಂಧಾನ ನಮ್ಮ ಒಳಗೆ ಇದೆ. ಅದನ್ನ ನಾವು ಚಿಂತನೆ ಮಾಡ್ತಾ ಇದ್ರೆ ನಮಗೆ ಇಂದ್ರಿಯ ನಿಗ್ರಹ ಕೊಡಿಸ್ತಾನೆ ಆ ಪರಮಾತ್ಮ. ಕುವರತನದಲ್ಲಿರೆ ಒಡಲ ಒಳಗೆ ಅವನಿಯನ್ನು ಸವತೂರಿದ ಉದರ, ತೊರಿದ ಉದರ. ಭೂಮಿಯನ್ನು ಕೃಷ್ಣ ತನ್ನ ಬಾಯಿಯಲ್ಲಿ ತಾಯಿಗೆ ಸಣ್ಣ ಕೂಸಿರೋ ಕಾಲಕ್ಕೆ ಕುವರತನದಲ್ಲಿ ಒಡಲ, ಈ ಭೂಮಿಯನ್ನು, ಈ ವಿಶ್ವವನ್ನು ತನ್ನ ಒಳಗೆ, ತನ್ನ ಹೊಟ್ಟೆ ಒಳಗೆ, ತನ್ನ ಬಾಯಿಯೊಳಗೆ ಇದ್ದು ಒಳಗಿನ ಹೊಟ್ಟೆ ಒಳಗೆ ಎಲ್ಲ ಬ್ರಹ್ಮಾಂಡವನ್ನು ತೋರಿಸಿದ ಉದರ. ಪವಳತಿ ಮಾಣಿಕ್ಯ ನವಮೌಕ್ತಿಕ ಹಾರ, ರವಿಯಂದದಲ್ಲಿ ತೂಗುವ ಶೃಂಗಾರ ಉದರ. ಆತನ್ಗೆ ಕೊರಳಲ್ಲಿ ಹಾಕಿದ ತ್ರಿವಳೆಗಳು, ಈ ಅತಿ ಹವಳ, ಒಳ್ಳೆ ಕಾಂತಿಯುತವಾದ ಹವಳದ ಹಾರ, ಮಾಣಿಕ್ಯದ ಹಾರ, ನವಮೌಕ್ತಿಕ ಹಾರ, ಇವೆಲ್ಲ ಎಷ್ಟು ಬೆಳಕು ತೋರ್ತಾ ಇದ್ದಾವೆ ಅಂದ್ರೆ ಅತಿ. ನಾವೆಲ್ಲ ಹಾಕೊಂಬೋ ಮೌಕ್ತಿಕ, ಅದು ಮುತ್ತಿನ ಮುತ್ತಾಗಿರ್ಬೋದು, ಹವಳ ಆಗಿರ್ಬೋದು, ಇವೆಲ್ಲ ಅದು ಒರಿಜಿನಲ್ ಅಂತ ಹೇಳಕ್ಕೆ ಬರಲ್ಲ. ಇದು ಸ್ವಾಮಿ ಹಾಕ್ಕೊಂಡಿದ್ದು ಒಂದೊಂದು. ಈಗ ತ್ರಿವಳಿ ಹಾರದ್ರೊಳಗೆ ಮೊದಲನೇದು ಒಂದು ಹಾರ ಹಾಕ್ಕೊಂಡಿದ್ದಾನೆ ಅಂತಂದ್ರೆ ಅದರೊಳಗೆ ರಾಮ ಅವತಾರಗಳೆಲ್ಲ ಆಗಿ ಒಂದು ಹಾರ ಆಗಿ ಅದು ಒಂದು ಹಾರ, ಕೃಷ್ಣ ಅವತಾರಗಳೆಲ್ಲ ಒಂದು ಹಾರ, ಕಪಿಲಾವತಾರಗಳದೆಲ್ಲ ಒಂದು ಸಣ್ಣ 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 ಇದು ಕಪಿಲಾವತಾರಗಳೆಲ್ಲ ಕಲಿತು ಒಂದು ಹಾರ ಆಗಿದ್ದಾವೆ. ಈ ತರ ತ್ರಿವಳಿ ಸರಗಳನ್ನ ಹಾಕ್ಕೊಂಡಿದ್ದಾನೆ. ಅದು ಹೊಟ್ಟೆ ಈ ಹೊಕ್ಕಳವರೆಗೆ ಬರ್ತಾ ಇದೆ ಆ ಸರಗಳು. ಅಂತ ಉದರ. ರವಿ ಅಂದದಲ್ಲಿ ಬೆಳಕು, ಎಷ್ಟು ಸೂರ್ಯನ ಬೆಳಕು ತರ ಕಾಣಿಸ್ತಾ ಇದೆ ಈ ಉದರ, ಈ ಹಾರಗಳೆಲ್ಲ.
ಅಂಥ ಶೃಂಗಾರಮಯವಾದ ಉದರ. ನಿವೃತ್ತಾತ್ಮನಾಮ ವಿಜಯ ವಿಠಲರೇಯ ಭುವನತ್ರಯದೊಳಗೆ ಧವಳವರ್ಣ ಉದರ. ನಿವೃತ್ತಾತ್ಮ, ನಿತ್ಯ ತೃಪ್ತನು ನಮ್ಮಪ್ಪ. ನಾವೇನು ಆತಗೆ ಊಟ ಬೇಕು ಅಂತ ಇಲ್ಲ, ಆತಗೆ ಇದು ಬೇಕು ಅಂತ ಇಲ್ಲ, ನಿತ್ಯ ತೃಪ್ತ. ಅದಕ್ಕೆ ಆತನ ಹೊಟ್ಟೆ ಉದರ ಕಡೆ ಧ್ಯಾಸ ಕೊಟ್ಟು ನಾವು ಉದರನ್ನ ಉಪಾಸನೆ ಮಾಡ್ತಾ ಪರಮಾತ್ಮನ ಉದರ ಬಗ್ಗೆ ನಾವು ಆಲೋಚನೆ ಮಾಡಿದರೆ ನಮಗೆ ಹಶುವೆ ಇವೆಲ್ಲದನ್ನ ತೆಗೆದು ಬಿಡ್ತಾನೆ ದೇವರು. ಎಷ್ಟು ಬೇಕೋ ಜೀವನಕ್ಕೆ ಅಷ್ಟೇ, ಜಾಸ್ತಿ ಚಟ ಇಲ್ಲಾರ್ದಾಗಿ ಮಾಡ್ತಾನೆ. ನಿವೃತ್ತಾತ್ಮನಾಮ ವಿಜಯ ವಿಠಲರೇಯ ಭುವನತ್ರಯದೊಳಗೆ ಧವಳವರ್ಣದ ಉದರ. ಭುವನತ್ರಯದೊಳಗೆ ಬಿಳಿ ಉದರ ಅಂತ ಹೇಳ್ತಾರೆ. ತ್ರಿವಿಡ ತಾಳದೊಳಗೆ ಗುಣತ್ರಯಗಳ ಬಿಡದೆ ಪೊಂದಲ್ಲಿಟ್ಟ ಉದರ. ನಮ್ಮ ದೇವರ ಹೊಟ್ಟೆಯಲ್ಲಿ ನಾವೆಲ್ಲರೂ ಸೃಷ್ಟಿ ಮುಗಿಯೋ ಟೈಮ್ನಾಗೆ ಒಳಗೆ ಹೋಗ್ಬಿಡ್ತೀವಿ, ಪ್ರಳಯದ್ರೊಳಗೆ. ಅವಾಗೆ ನಮ್ಮ ಗುಣಗಳು 3 ಗುಣಗಳು, ರಾಜಸ, ತಾಮಸ, ಈ ಕ್ಷಮೆ ಇರಲಿ, ರಾಜಸ, ತಾಮಸ, ಸತ್ವಗುಣ, ಇವೆಲ್ಲ ನಮ್ಮ ಒಳಗೆ ನಮಗೆ ಆ ಜೀವಕ್ಕಂತೂ ಇರತ್ತೆ. ಆ ಜೀವಕ್ಕೆ ಇದ್ದ ಆ ಗುಣಗಳನ್ನ ಆತನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಆಮೇಲೆ ಗಣನೆ ಇಲ್ಲದ ಜೀವರಾಶಿಗಳು ಇದ್ದ ಉದರ. ಎಷ್ಟು ಲೆಕ್ಕಕ್ಕೆ ಇಲ್ಲಾರ್ದಷ್ಟು ಜೀವರಾಶಿಗಳನ್ನ ಆ ಸೃಷ್ಟಿ ಮುಗಿಯೋ ಟೈಮ್ನಾಗೆ, ಪ್ರಳಯ ಟೈಮ್ನಾಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ನಮ್ಮಪ್ಪ ಒಳಗೆ ಇಟ್ಕೊಂಡ್ಬಿಡ್ತಾನೆ. ಲೆಕ್ಕಕ್ಕೆ ಇಲ್ಲ, ಗಣನೆ ಇಲ್ಲದ ಜೀವರಾಶಿಗಳನ್ನ ಇಟ್ಕೊಂಡಿದ್ದ ಉದರ. ಅನುವರಿತ ವೇದಗಳನ್ನು ಸ್ತುತಿಸಿ ಕಾಣದ ಉದರ. ಈ ವೇದಗಳಿಂದ ಎಷ್ಟು ಸ್ತುತಿಸಿದ್ರೆ ಕೂಡ ಆ ಉದರದ ಹಿಂದೆ ಇದ್ದ ರಹಸ್ಯ ಅನುವರಿತು ಗೊತ್ತಾಗ್ತಾ ಇಲ್ಲ. ರಹಸ್ಯ ಕಾಣದ ಉದರ. ಎಷ್ಟು ವೇದಗಳಲ್ಲಿಂದ ಇದು ಮಾಡಿದರೆ ಕೂಡ ಆ ಉದರದ ಹಿಂದೆ ಇದ್ದ ನಮ್ಮ ಸೀಕ್ರೆಟ್ ಏನಿದೇನೋ ಅದು ಗೊತ್ತಾಗ್ತಾ ಇಲ್ಲ ಅಂತ ಉದರ. ಮುನಿಗಳ ಮತಿಗೀಗ ನಿಲುಕದಿಪ್ಪ ಉದರ. ಈಗ್ಗೆ ಕೂಡ ಮುನಿಗಳ ಮತಿಗಳಿಗೆ, ಅವರ ಮನಸ್ಸಿಗೆ ಗೊತ್ತಾಗ್ತಾ ಇಲ್ಲ ಆ ಉದರದೊಳಗೆ ಏನಿದೆ, ಉದರ ಏನ್ ಮಾಡ್ತಾ ಇದೆ, ಎಂಥ ಗುಣಗಳಿದ್ದಾವೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಜನನಿ ಗೋಪಿಗೆ ಒಳಗೆ ಲೋಕ ತೋರಿದ ಉದರ. ಜನನಿ ಗೋಪಿಗೆ ಲೋಕ ಒಳಗೆ ಹೊಟ್ಟೆಯಲ್ಲಿ, ಬಾಯಲ್ಲಿ ಇಲ್ಲಿಂದ ಹೊಟ್ಟೆ ಒಳಗೆಲ್ಲ ಲೋಕನ್ನ ತೋರಿದ ಉದರ. ಅನಿಮಿಷರು ನೋಡಿ, ಈ ದೇವತೆಗಳು ನೋಡಿ ಬೆರಗು ಬೀಳುವ ಉದರ. ಆಶ್ಚರ್ಯ ಬೀಳ್ತಾ ಇದ್ದಾರೆ ಆ ಉದರನ್ನ ನೋಡಿ. ಗುಣಸಾಂದ್ರ ಸಪ್ತೈದ ವಿಜಯ ವಿಠಲನರೆಯ ಮಣಿಕಾಂಚನದಂತೆ ಮಿನುಗುವ ಚಲುವ ಉದರ. ಮಣಿಯಿಂದ ಕೂಡಿದ ಕಾಂಚನಗಳು. ಆ ಉದರಕ್ಕೆ ಮಣಿಯಿಂದ ಕೂಡಿದ ಕಾಂಚನ ಇದೆ ಅಂತ ಹೇಳ್ತಾರೆ. ಅಂಥ ಉದರ ಗುಣಗಳು. ಈ ಉದರನ್ನ ನಾವು ಈ ಥರ ನೋಡ್ಲಕ್ಕಂತೂ ದುಃಖ ಹೋದಾಗೆ ಸಾಧ್ಯನೇ ಇಲ್ಲ. ವಿಜಯದಾಸರು ನೋಡಿದಾಗೆ ಅಷ್ಟು ನೋಡಿ ಅವರು ಆ ಉದರದೊಳಗೆ ಇಷ್ಟಿದೆ ಅಂತ ಹೇಳಿದ್ದಾರೆ. ನಾವೆಲ್ಲ ವಿಜಯದಾಸರನ್ನ ಪ್ರಾರ್ಥನೆ ಮಾಡಿ ಏನ್ ದೇವರ ಉದರ ನಾವು ಅನ್ಕೋತಾ ಇದೀವೋ ಎದುರಿಗೆ ನೋಡೋದಂತೂ ಸಾಧ್ಯ ಇಲ್ಲ ಸ್ವಾಮಿ, ಕನ್ಸ್ನಲ್ಲಾದ್ರೂ ನಮಗೆ ನೋಡೋ ಥರ ಮಾಡು ಅಂತ ಹೇಳಿ ಬೇಡ್ಕೋಬೇಕು ಅಷ್ಟೇ. ಎಂದಿಗೆಂದಿಗೆ ಕ್ಷುಧಾರಹಿತವಾದ ಉದರ. ಹಸಿವೆ ಅಂತನೇ ಇಲ್ಲ ನಮ್ಮಪ್ಪನಿಗೆ, ಇಂದಿಗಿಲ್ಲ ಎಂದಿಗೂ ಇಲ್ಲ. ಕ್ಷುಧಾರಹಿತವಾದ ಉದರ, ಹಸಿವೆ ಇಲ್ಲದ ಉದರ. ಆ ದೇವರನ್ನ ನಾವು ದೇವರ ಉದರನ್ನ ನಾವು ಈ ರೀತಿಯಾಗಿ ಅರ್ಥಾನುಸಂಧಾನದಿಂದ ಈ ಸುಳಾದಿನ ತಿಳ್ಕೊಂಡು ನಾವು ಕೂತಾಗೆ ಆ ಚಿಂತನೆ ಮಾಡೋ ಕಾಲಕ್ಕೆ ದೇವರ ಉದರ ಬಗ್ಗೆ ಈ ತರ ಚಿಂತನೆ ಮಾಡಿದರೆ ನಮಗೆ ಕೂಡ ಈ ಹಸಿವೆ ಬಾಧೆ ತೀರತ್ತೆ. ಗಂಧ ಕುಸುಮಗಳಿಂದ ಪೂಜೆಗೊಂಬುವ ಉದರ. ಗಂಧ ಕುಸುಮಗಳು ಹಚ್ಚಿ ಅಲ್ಲಿ ಆಚಾರ್ಯರು ಎಲ್ಲರೂ ಪೂಜೆ ಮಾಡ್ತಾರೆ, ಅರ್ಚಕರು. ಅದೇ ಥರ ಅವರಕ್ಕಿಂತ ಮುಂಚೆ ನಮ್ಮಪ್ಪ ಬ್ರಹ್ಮದೇವರು ಬಂದು ಅಲ್ಲಿ ಪೂಜೆ ಮಾಡ್ತಾರೆ. ಸತ್ಯಲೋಕದ ಗಂಧ ಕುಸುಮಗಳು ತಂದು ಪೂಜೆ ಮಾಡ್ತಾರೆ. ಅಂತಹ ಉದರ ಒಂದೊಂದು ರೀತಿಯಲ್ಲಿ ಒಬ್ರೊಬ್ಬರಿಗೆ ಒಂದೊಂದು ರೀತಿಯಾಗಿ ಬೆಳಕು ತೋರ್ತಾ ಇದೆ ಈ ಉದರ.
ಮಂದಮತಿಗೆ. ಅದಕ್ಕೆ ನಾವಿವೆಲ್ಲ ನಾವು ಚಿಂತನೆ ಮಾಡಿದ್ರೆ ನಮ್ಮಂಥ ಮಂದಮತಿಗಳಿಗೆ, ನನ್ನಂಥ ಮಂದಮತಿಗೆ ಜ್ಞಾನ ಕೊಡೋದು ಈ ಉದರ. ಎಷ್ಟು ನಾವು ಉದರದ ಬಗ್ಗೆ ಚಿಂತನೆ ಮಾಡ್ತಾ ಹೋದಾಗೆಲ್ಲ ಅದಕ್ಕೆ ನಮಗೆ ಜ್ಞಾನ ಕೊಡುತ್ತೆ ಆ ಉದರ. ಅಂದು ಪರ್ವತ ಹೊತ್ಕೊಂಡಾಗೆ, ಕೂರ್ಮ ರೂಪದಾಗಿದ್ದಾಗೆ ಪರ್ವತ ಹೊತ್ತಾಗೆ ಆ ಉದರ ಮೃದುವಾಗಿತ್ತು ಅಂತ ಹೇಳ್ತಾರೆ. ಮೃದುವಾದ ಉದರ, ತಂದರ್ಪಿಸಿದ ಮಿತಾಶನದ ಉದರ. ಇದು ನಾವು ಏನು ಕೊಟ್ಟು ಅರ್ಪಿಸಿದ್ರೆ ಕೂಡ ಆತ ಅದನ್ನ ಸ್ವೀಕಾರ ಮಾಡುವ ಉದರ. ಎಷ್ಟು ಇದ್ರಲಾಗಿ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಅಂದ್ರೆ ಉಣ್ತಾನೆ ಅಂತಲ್ಲ, ನಮಗೆ ಇದ್ದ ಏನೇ ಒಂದು ವಿಷ ಪದಾರ್ಥಗಳ ಇರ್ತಾವೋ ನಮ್ಮ ಆಹಾರದಲ್ಲಿ ಅದನ್ನೆಲ್ಲ ತೆಗೆದು ಬಿಡ್ತಾನೆ ಆತನ ದೃಷ್ಟಿಲಿಂದ. ಸುಂದರ ಶ್ರೀರಂಗ ವಿಜಯ ವಿಠಲ ನಿನ್ನ ಚಂದಾದ ತ್ರಿವಳಿ ಎಸೆವಂತಹ ಉದರ. ಚಂದಾದ ತ್ರಿವಳಿ ಸರಗಳು ಇಲ್ಲಿ ತನ್ನ ಹೊಕ್ಕಳಲ್ಲತ್ರೆ ಹೀಗೆ ಕದಲ್ತಾ ಇದ್ದಾವೆ ಅಂತ ಉದರ. ಜೊಲ್ಲು ಜೊಲ್ಲು ಸುರಿವ ಧಾರೆಯಲ್ಲಿ ಶೋಭಿಸುವ ಉದರ. ಈ ದೇವರ ಉದರ, ನಮಗಂತೂ ದೇವರ ಉದರ ನೋಡ್ಲಕ್ಕಾಗಲ್ಲ. ಇದಕ್ಕಂದ್ರೆ ಅಲ್ಲಿ ತಿರುಪತಿಯಲ್ಲಿ ಎಲ್ಲ ಅಲಂಕಾರ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಅರ್ಚಕರು ನೋಡ್ತಾರಂತೆ. ಅವ್ರು ಹೇಳೋ ಪ್ರಕಾರ ಆ ಉದರನ್ನ ಅವ್ರಿಗೆ ಗಂಧ ಕುಸುಮಗಳು ಹಚ್ಚೋ ಕಾಲಕ್ಕೆ ಮೆತ್ತಗಿರತ್ತೆ ಅಂತ ಹೇಳ್ತಾರೆ. ಅದನ್ನ ನಾವು ಕೂತು ಚಿಂತನೆ ಮಾಡೋದ್ರೊಳಗೆ ನಮಗೆ ಅದೇ ಚಿಂತನೆ ಸದಾ ಕೂತಾಗೆ ದೇವರ ಹೊಟ್ಟೆ, ದೇವರ ಕಾಲು ಮೊದಲು ಚಿಂತನೆ ಮಾಡಬೇಕು, ಕೈ ಚಿಂತನೆ ಮಾಡಿ, ಹೊಟ್ಟೆ ಚಿಂತನೆ ಮಾಡಿ, ಈ ಥರ ಚಿಂತನೆ ಮಾಡ್ತಾ ಕಣ್ಣು, ಕಿವಿ, ಮೂಗು, ಬಾಯಿ, ತಲೆ ಇವೆಲ್ಲ ಚಿಂತನೆ ಮಾಡ್ತಾ ಹೋದ್ರೆ ನಮಗೆ ಆಪಾದ ಮೌಳಿ ಪರ್ಯಂತರ ದೇವರ ಏನೇನು ಗುಣಗಳಿದ್ದಾವೋ ಅವೆಲ್ಲ ನಮಗೆ ದೇವರು ಸ್ವಲ್ಪ ಮಟ್ಟಿಗೆ ಅದರೊಳಗೆ 1% ಸ್ವಲ್ಪ ಕೊಡ್ಲಕ್ಕೆ, ಅಂದ್ರೆ ದೇವರ ಕಡೆ ಧ್ಯಾಸ ಅಂಬೋದನ್ನ ಬೆಳೆಸ್ತಾನೆ ಅಂತ ಹೇಳ್ತಾರೆ. ಇನ್ನೊಂದು ಆದಿತಾಳದ್ರೊಳಗೆ ಜೊಲ್ಲು ಜೊಲ್ಲು ಸುರಿವಾಧಾರೆಯಲ್ಲಿ ಶೋಭಿಸುವ ಉದರ. ನಮ್ಮಪ್ಪ ಕೃಷ್ಣ ಸಣ್ಣನಿರೋ ಕಾಲಕ್ಕೆ ಜೊಲ್ಲು ಸುರಿಸ್ತಾ ಇದ್ರೆ ಅದು ಒಂದು ಹೊಟ್ಟೆ ತನಕ ಜೊಲ್ಲು ಬರ್ತಾ ಇದೆ ಅಂತೆ. ನಮ್ಮ ಮನಸ್ಸಿನಲ್ಲಿ ಕೂಡ ಕೃಷ್ಣನ್ನ ನಾವು ಆ ಥರ ನೆನ್ಸ್ಕೊಂಡ್ರೆ ಸಾಕು, ನಮ್ಮ ಹೊಟ್ಟೆ ತನಕ ಆ ಜೊಲ್ಲು ಸುರಿತಾ ಇದೆ ಎಂಬುದು ನಮಗೆ ಬರಬೇಕು. ಅದು ಬಂದಾಗೆ ಆ ಶೋಭಿಸುವ ಉದರ, ಸಲ್ಲಲಿತವಾದ ಭಕ್ತರೆಲ್ಲರ ಅಭೀಷ್ಟೆಯ ಉದರ. ಎಲ್ಲರ ಅಭೀಷ್ಟೆ ಆ ಉದರನ್ನ ನೋಡಬೇಕು ಎಂಬುದು, ಎಲ್ಲರ ಅಭೀಷ್ಟೆಯ ಅಂತಹ ಉದರ. ಕಲ್ಲಿಬೋನ ಸವಿದು ಸವಿದು ಡೊಳ್ಳು ಬೆಳೆಸಿಕೊಂಡ ಉದರ. ಅಲ್ಲಿ ನಮ್ಮಪ್ಪ ಕೃಷ್ಣ ಅವತಾರದ್ರೊಳಗೆ ಎಲ್ಲ ಹುಡುಗರ ಜೊತೆಗೆ ಕಲ್ತು ಬುತ್ತಿ ತಗೊಂಡು ಎಲ್ಲ ಕಡೆ ತಿರುಗ್ತಾ ಇರೋ ಕಾಲಕ್ಕೆ ಆ ಗೋವನ್ನ ಮೇಯಿಸ್ಲಕ್ಕೆ ಹೋದಾಗೆ, ಇಂದ್ರಕೀಲೆದಲ್ಲಿ ಹೋದಾಗೆ ಮಳೆ ಬರ್ತಾ ಇದ್ರೆ ಅಲ್ಲಿ ಕಲ್ಲುಗಳು, ಆ ಕಲ್ಲುಗಳ ಮೇಲೆ ಅದು ಎಲ್ಲಿ ಊಟ ಮಾಡಿದ್ದು, ಕಲ್ಲಿ ಬೋನ ಅಂದ್ರೆ ಕಲ್ಲಿನಿಂದ ಮಾಡಿದ ಪಾತ್ರೆ, ಕಲ್ಲುಗಡಿಗೆ ಎಂಬೋ ತರ ಅದ್ರೊಳಗೆ ತಿಂದು ಅವ್ರದು ಅದು ಸವಿದು ಸವಿದು ಅಲ್ಲಿ ಊಟ ಮಾಡಿ ಡೊಳ್ಳು ಬೆಳೆಸಿಕೊಂಡ, ಹೊಟ್ಟೆಯನ್ನು ಬೆಳೆಸಿಕೊಂಡಿದ್ದಾನೆ. ದಪ್ಪ ಆಗಿದೀ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿಜಯದಾಸರು. ಹೊಟ್ಟೆ ಬೆಳೆಸ್ಕೊಂಡಿದೀಯಪ್ಪ ಅಂತ ಹೇಳಿ. ಡೊಳ್ಳು ಬೆಳೆಸಿಕೊಂಡ ಉದರ, ಬಲ್ಲಿದ ನಾಮ ಒಲಿದ ನಾಮ ವಿಜಯ ವಿಠಲ ಕರ್ತುವಿನ ಉದರ. ಇದು ನಮ್ಮನ್ನ ಒಲಿತಾ ಇದ್ದಾನೆ ಇಲ್ಲಿ ವಿಜಯ ವಿಠಲ. ಇಂಥ ಉದರನ್ನ ನಾವು ಸದಾ ನಾಮಸ್ಮರಣೆ ಮಾಡಬೇಕು. ಅನಂತ ಜಾಂಡದೊಳಗೆ ಬದುಕು ಮಾಡುವ ಉದರ, ಬ್ರಹ್ಮಾಂಡದೊಳಗೆಲ್ಲ ಬದುಕು ಮಾಡೋ ಉದರ ಇದು. ಅನಂತ ವಿಜಯ ವಿಠಲರಯ್ಯನ ಅನಂತವಾಗಿದ್ದ ಈ ಉದರಕ್ಕೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿ ಚಿಂತನೆ ಮಾಡಿ ವಿಜಯದಾಸರಿಗೆ ಆ ಒಲಿದು ಬಂದ ಆ ಉದರ ನಮಗೆ ಕನಸಿನಲ್ಲಾದರೂ ಮನಸ್ಸಿನಲ್ಲಾದರೂ ಕೊನೆಗೆ ಚಿಂತನೆ ಮಾಡೋ ಕಾಲಕ್ಕಾದರೂ ಆ ಉದರ ನಮಗೆ ಮತ್ತೆ ಮತ್ತೆ ನೆನಪಿಗೆ ಬರಲಿ. ಆ ಉದರಕ್ಕೆ ಈ ಥರ ಇದೆ, ಈ ಥರ ಹಾರಗಳು ಬಂದಾಗೆ ಈಗ ಕದಲ್ತಾ ಇದ್ದಾವೆ. ಹೊಕ್ಕಳಿಂದ ಈಗ ಪದ್ಮ ಲಕ್ಷ್ಮೀದೇವಿ ಬಂದಿದ್ದಾಳೆ. ಆ ಲಕ್ಷ್ಮೀದೇವಿ ಅದರೊಳಗ್ಲಿಂದ
ಬ್ರಹ್ಮದೇವರು ಹುಟ್ಟಿದ್ದಾನೆ, ನಾವೆಲ್ಲರೂ ಸೃಷ್ಟಿ ಮುಗಿಯೋ ಕಾಲಕ್ಕೆ, ಪ್ರಳಯ ಕಾಲಕ್ಕದ್ರೊಳಗೆ ಅದೇ ಹೊಕ್ಕಳದ್ರೊಳಗಿಲಿಂದ, ಅದೇ ಹೊಟ್ಟೆಯಲ್ಲಿ ನಮ್ಮ ಗುಣಗಳನ್ನ ಸಮೇತ ಈ ಜೀವಗಳೆಲ್ಲ ಹೋಗಿ ಅಲ್ಲಿ ಸೇರ್ಕೊಳ್ತವೆ. ಅಂತ ಉದರ ನಮ್ಮಪ್ಪನ ಹೊಟ್ಟೆಯಲ್ಲಿ ನಾವೆಲ್ಲರೂ ಇದ್ದವರು. ಇದನ್ನ ಸದಾ ನಾವು ನೆನ್ಸ್ಕೊತಾ ಇದ್ದು ಆ ಉದರನ್ನ ಚಿಂತನೆ ಮಾಡಿ ಕನಸಿನಲ್ಲಾದರೂ ನಮ್ಮಪ್ಪನ ಉದರ ನಮಗೆ ಕಾಣಿಸ್ಲಿ, ಕನಸಿನಲ್ಲಾದರೂ ಈ ಆಪಾದ ಮೌಳಿ ಪರ್ಯಂತರ ವಿಜಯದಾಸರು ಮಾಡಿದ ಪ್ರತಿಯೊಂದು ಸುಳಾದಿಯ ಅರ್ಥ ಚಿಂತನೆಯಿಂದ ನಮಗೆ ಆ ಸ್ವಾಮಿ ಕಾಣಿಸ್ಲಿ ಅಂತೇಳಿ ಬೇಡ್ಕೊಳ್ಳೋಣ. ವಿಜಯದಾಸರು ನಮಗೆ ಪರಿಪೂರ್ಣ ಅನುಗ್ರಹ ಮಾಡಲಿ ಅಂಥೇಳಿ ಬೇಡ್ಕೊಳ್ಳೋಣ. ಹರೇ ಶ್ರೀನಿವಾಸ. ಇದರಲ್ಲಿ ಏನಾದರೂ ತಪ್ಪು ಹೇಳಿದರೆ ಕ್ಷಮೆ ಇರಲಿ. ಅವನು ಒಳಗೆ ನಿಂತು ಏನು ನುಡಿಸಿದಾನೋ ಅಷ್ಟೇ ನುಡಿದಿದ್ದು. ನಾಮಕರ್ತ ಹರಿಕರ್ತ. ಜಯ ವಿಜಯರಾಯ.